ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಇವತ್ತು ದೀಪಾವಳಿ ವಿಶೇಷ. ನಿಮಗೆಲ್ರಿಗೂ ಕೂಡ ನರಕ ಚತುರ್ದಶಿ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಈ ಹಬ್ಬದ ಜೊತೆಯಲ್ಲಿ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದಷ್ಟು ಖುಷಿಯ ಸಂತಸದ ಕ್ಷಣಗಳು ಜೊತೆಯಾಗಲಿ ಅನ್ನುವಂಥ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬಂಟ್ವಾಳ ಕಡೆ ಹೋಗ್ತಾ ಇದ್ದೀನಿ. ಬೀಸ್ ರೋಡ್ನಲ್ಲಿರುವಂಥ ನಿತೇಶ್ ಬಂಟ್ವಾಳ ಅವರ ಹೊಸ ಸ್ಟುಡಿಯೋ ಓಪನ್ ಆಗ್ತಾ ಇದೆ. ಕೇವಲ ಸ್ಟುಡಿಯೋ ಮಾತ್ರ ಅಲ್ಲ, ಬೇರೆ ಬೇರೆ ಲೈಕ್ ಏನೋ ಆಫೀಸಸ್ ಸಮಥಿಂಗ್ ಗೊತ್ತಿಲ್ಲ ಏನು ಅಂತ. ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಬಂಟ್ವಾಳ ಮಧ್ಯಾಹ್ನ ಮೇಲೆ ಪುತ್ತೂರು ಕಡೆ ಹೋಗೋದಿದೆ, ಅಲ್ಲೊಂದು ಸಣ್ಣ ಮೀಟಿಂಗ್ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಾನು ಹೋಗೋದಕ್ಕಿಂತ ಮುಂಚೆ ಬೆಳಿಗ್ಗೆ ಏನು ತಿಂದಿಲ್ಲಲ್ಲ, ಅದಕ್ಕೋಸ್ಕರ ನಮ್ಮ ಜೊತೆ ಪ್ರಮೋದ್ ಸುವರ್ಣ ಇವತ್ತು ಕೂಡ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತೆ. ಈಗ ತೋರಿಸ್ತೀನಿ ಬನ್ನಿ. ಸುವರ್ಣ ಏನೋ ಒಂದು ಉತ್ಪನ್ನ ರೆಡಿ ಮಾಡ್ತಿದ್ದಾರೆ ಅಂತ ಬರ್ಬೋದು. ಮ್ಯಾಗಿ ಮಾಡ್ತಿದ್ದಾರೆ. ಒಳ್ಳೆ ಡೈಲಿ ಇವರು ಇಲ್ಲಿ ಅಡಿಗೆ ಮಾಡೋದು ಏನೇನೆಲ್ಲ ಮಾಡ್ತಾ ಇರ್ತಾರೆ. ಎಷ್ಟು ವರ್ಷ ಆಯ್ತು ನೀವು ಅಡಿಗೆ ಎಲ್ಲ ಕಲ್ತು ಪ್ರಮೋದ್? ಇದು ಮ್ಯಾಗಿ 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಹೌದಾ? ಓಕೆ. ಡೈಲಿ ಮಾಡ್ತಾ ಇರ್ತೀರಾ ಈ ಥರ ಅಡಿಗೆ ಎಲ್ಲ? ಹೌದಾ? ಕೆಲವರು ಹೇಳ್ತಾರೆ ನೀವು ಮುಂಚೆ ಸ್ವಲ್ಪ ಸಪೂರಾಗಿ ಸ್ಮಾರ್ಟ್ ಇದ್ರಿ, ಈಗ ದಪ್ಪ ಆಗಿದ್ದೀರಾ ಅಂತ. ನಿಮಗೆ ಆಗ ಬೇಸರ ಆಗುದಿಲ್ವಾ? ಬೇಸರ ಯಾಕೆ? ನಿಮಗೆ ನಿದ್ದೆ ಮಾಡೋದಷ್ಟು ಇಷ್ಟವಾ ಅಲ್ಲ ನಿದ್ದೆ ಬರುವುದಕ್ಕೆ ಮಾಡೋದು ನೀವು? ಮಾಡುದು ಬರ್ತದಲ್ಲ, ನಿದ್ದೆ ಇರೋದೇ ಬರ್ಲಿಕ್ಕಲ್ಲ. ಹಾಗೆ. ಮತ್ತೆ ಇವತ್ತೆಂತ ಕೆಲಸ ನಿಮ್ಮದು? ಹೌದಾ? ಡ್ಯೂಟಿ ಎಷ್ಟು ಗಂಟೆಗೆ? ಸಂಜೆ. ಎಲ್ಲರಿಗೂ ಇದೇ ಮಾಡೋದಲ್ಲ. ಮತ್ತೆ ನೀವು ಬೆಳಿಗ್ಗೆ ಒಂದು ಪಿಕ್ಚರ್ ನೋಡ್ತೀರಲ್ಲ, ಅದೆಂತ ನಿಮಗೆ ಇದು ಹೇಳಲಿಕ್ಕೆ ಉಂಟು ಅವರಿಗೆ? ಪಿಕ್ಚರ್ ಹೇಗೆ ಉಂಟು ಅದೆಲ್ಲ ಟಿವಿ ಕೊಡ್ತೀರಾ? ಓಕೆ. ಹಾಂ, ನೀವು ಯಾವ ಭಾಷೆ ಸಿನಿಮಾ ಜಾಸ್ತಿ ನೋಡ್ತೀರಾ? ಹೌದಾ? ಎಲ್ಲ ಆಗ್ತದೆ. ಅಂದರೆ ನಿಮಗೆ ಪೇಮೆಂಟ್ ಕೊಡ್ತಾರಾ ರಿವ್ಯೂ ಕೊಟ್ಟರೆ? ಓಕೆ. ಮ್ಯಾಗಿ ರೆಡಿ ಆಗ್ತಾ ಇದೆ ನೋಡಿ. ಈರುಳ್ಳಿ ಎಲ್ಲ ಹಾಕಿ ಏನೋ ಒಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ ಅಂತೆ. ನಿಮಗೆ ಇದೆಲ್ಲ ಯಾರು ಕಲಿಸಿದ್ದು ಪ್ರಮೋದ್? ನಮ್ಮ ಗುರುಗಳು ಕುಮಾರ್ ವಿಟ್ಲ. ನನ್ನನ್ನು ಯಾಕೆ ಗುರು ಮಾಡ್ತಿರೋರು? ಗುರುಗಳು ಎಲ್ಲದರಲ್ಲಿ ಗುರುಗಳು ಕುಮಾರ್ ವಿಟ್ಲ. ಕೇಳಲಿಕ್ಕೆ ಒಂಥರ ಆಗ್ತದೆ. ಧರ್ಮಕ್ಕೆ ಕ್ರೆಡಿಟ್ಸ್ ಕೊಡ್ತೀರಾ ಅಂತಲ್ಲ? ಹೌದಾ? ಹಾಂ, ಹಾಗೆ. ಡೈಲಿ ಇದೇ ಥರ ನೀವು ಅಡಿಗೆ ರೂಮಲ್ಲಿ ಅಡಿಗೆ ಮಾಡ್ತಾ ಇದ್ರೆ ನಮಗೆಲ್ಲರಿಗೂ ಕೂಡ ತುಂಬ ಖುಷಿ ಆಗ್ತದೆ ಪ್ರಮೋದ್. ಅಪರೂಪಕ್ಕೆ ಮಾತ್ರ. ಎಸ್, ಹಾಗೆ ನಾನು ಪಟಪಟ ಅಂತ ಹೊರಟು ಪ್ರಮೋದ್ ಕೊಟ್ಟಂಥ ಮ್ಯಾಗಿಯನ್ನು ಪಟಪಟ ಅಂತ ತಿಂದು ಸೀದಾ ಅರ್ಜೆಂಟ್ ಬಂಟ್ವಾಳಕ್ಕೆ ಬಂದಾಗ ನೋಡುವಾಗ ಉದ್ಘಾಟನೆ ಆಗ್ತಾ ಇತ್ತು ಪ್ರೋಗ್ರಾಮ್. ನೋಡಿ ಅಲ್ಲಿಂದ ಏನೆಲ್ಲ ಆಯಿತು ಅಂತ. ಬಂಟ್ವಾಳದಲ್ಲಿ ಯುವ ಉದ್ಯಮಿಗೆ ಬಹಳಷ್ಟು ಅವಕಾಶಗಳನ್ನು ಕಲ್ಪಿಸ್ತಾ ಇದ್ದೇವೆ. ಅದರಿಂದ ಖಂಡಿತವಾಗ್ಲಿಯೂ ಯುವಕರು ಮುಂದೆ ಬರಬೇಕು. ಅದು ಬೇರೆ ಫಿಲ್ಮ್ ಪ್ರೊಡಕ್ಷನ್ ಕಡೆಗೂ ತಮ್ಮ ಗಮನವನ್ನು ಹರಿಸಿದ್ದಾರೆ. ಎಲ್ಲರಿಗೆ ಒಳ್ಳೆಯದಾಗಲಿ, ಎಲ್ಲ ಯುವಕರಿಗೆ ಒಳ್ಳೆ ಭವಿಷ್ಯ ಇರಲಿ. ದೀಪಾವಳಿ ದಿವಸ ದೀಪ ಹಚ್ಚಿ ಇದು ಉದ್ಘಾಟನೆ ಆಗಿದೆ. ದೀಪ ಹೇಗೆ ಬೆಳಗಿತ್ತು ಅದೇ ತರ ಎಲ್ಲರ ಬಾಳು ಚೆನ್ನಾಗಿ ಬೆಳಗಲಿ ಅಂತ ನಾನು ಹಾರೈಸ್ತೇನೆ. ಒಂತೇಂಡಲ್ ಎಡ್ಡೆ ಬರ್ಪಿನಿ ಕ್ಯಾಮರಾದ ದಿಸೆಟೆ ಸೊ ಎಡ್ಡೆ ಅವಾರ್ಡ್ ದಾಯಪಂಡ ನಮ್ಮ ಕ್ಯಾಮರಾಮನ್ ಹಾಕ್ಲಿಕ್ಕೆ ನಮ್ಮ ಬ್ರದರ್ ಬನ್ಲಕ್ಕನೆ ನಿಜವಾದ ಒಂಜಿ ಮಸ್ತ್ ಬಂಗದ ಕೆಲಸ. ಒಂಜಿ ಮದ್ಮೆಗೆ ಬೋಬಿನಿಂದ ಪಂಡ ಮಾತ್ರ ಮದ್ಮೇನಲ್ಲ ಫೋಟೋ ಜಾಸ್ತಿ ನಮ್ಮ ಬಾಕಿ ತಕ್ಕಲ್ಲ ಅದಕ್ಕೆ ಒಂದು ಪೋಡ ಸೊ ಕ್ಯಾಂಡಿಡ್ ಫೋಟೋಸ್ ಪುರ ವೈದು ನಿಂತೆ. ಸೊ ಎಡ್ಡೆ ಅವಾರ್ಡ್ ನನಾತ್ ಮುಲ್ಪೆತ್ತ ಬಂಟ್ವಾಳ ಪಾಡ್ತಾರೆ ಐನಾತ್ ಬೇಗ ಕುಡ್ಲಡ್ಲ NB ಸ್ಟುಡಿಯೋಸ್ ಆವಡ್ ಜನ ಮೂಲ ಮಾತ NB ಸ್ಟುಡಿಯೋಸ್ ಆಪುಂಡು ಅಲ್ಪ ಮಾತ ಐಕ್ಲ ಎಂಕಲ್ಲ ಖಂಡಿತವಾದ ಸ್ಟುಡಿಯೋ ಪನ್ಪುನಂಚಿನ ಈ ಸ್ಟುಡಿಯೋನು ಮೂಲ ಮಲ್ದಿರ್ ದುಂಬು ನಮ್ಮ ಕುಡ್ಲ ಪೋಡಿತ್ತಂದು ಸುತ್ತಮುತ್ತ ಎಡೆಡ್ಡೆ ಪ್ರೊಫೆಷನಲ್ ಸ್ಟುಡಿಯೋಸ್ ಇತ್ತಂದಾಣ ಕುಡ್ಲಗೆ ಪೋಡಿತ್ತಂದು ಇತ್ತೆ ನಮ್ಮ ತಾಲೂಕು ಡ್ಯಾಂಡ್ ನಮ್ಮ ಕೈತಲ್ ಬೈಪಾಸ್ ಡ್ಯಾಂಡ್
ಈ ಸ್ಟುಡಿಯೋ ನನಾತ್ ಪುಗರ್ತನ್ನು ಪಡೆಯೋಡು. ಆಲ್ ದ ಬೆಸ್ಟ್ ಅಕ್ಕ, ಆಲ್ ದ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ನೀಟಾದ ಒಂದು ಕಾರ್ಯಕ್ರಮ ಕೊನಪೆರಂದು. ಸೊ NB ಸ್ಟುಡಿಯೋ ಇನ್ನೇ ಪ್ರೂವ್ ಮಂದಿರ ಓಪನಿಂಗ್ಸ್ ಡೇ ಆತ ಲಾಯ್ಕ್ ಆದ ಡೆಕೋರೇಷನ್ ಬತ್ತಿನ ಇನಾಗ್ರೇಷನ್ ಪೂರ ಟೈಮ್ ಟು ಟೈಮ್ ಆತನ್. ಸೊ ಒಂದು ಪ್ರೊಫೆಷನಲಿಸಮ್ ತಸ್ಪೊಂಡು. ಸೊ ದಾದ ಪಂಡ ಕುಡ್ಲಡ್ ಬರ್ಪನಕ್ಲಿಗೆ ಪೂರೆಗ್ಲ ನನ್ನ ಬಂಟ್ವಾಳಡೆ ಈ ತೆಡ್ ಪ್ರೊಫೆಷನಲ್ ಸ್ಟುಡಿಯೋ ಉಂಡು, ಮೇಕ್ ಓವರ್ ಉಂಡು. ಸೊ ಮಾತ ಒಂಜೇ ಕಡೆ ತಿಕ್ಕೊಂದುಂಡು, ಮೇಕಪ್ಲುಂಡು, ಮೇಕ್ ಓವರ್ಲುಂಡು, ಪ್ರೊಡಕ್ಷನ್ಲುಂಡು, ಎಡಿಟಿಂಗ್ಲುಂಡು. ಸೊ ಖಾಲಿ ಪೊಗ್ಗುಂಡು ಪಿದೆ ಮನ ಪೂರ ಔಟ್ಕಮ್ ಅದು ತಿಕ್ಕೊಂಡು. ಸೊ ಒಂಜೇ ಗೂಡು ಮಾತ ತಿಕ್ಕೊಂಡು ಪಂಡ NB ಸ್ಟುಡಿಯೋ. ಸೊ ಮಾತೆಲ್ಲ ಸಪೋರ್ಟ್ ಮಂತ್ಲೆ ಅಂಡ್ ನ್ಯೂ ವೆಂಚರ್ಸ್ ಕೈಪಡೆ. ಸೊ ಪ್ರತಿ ಜನಕ್ಕೆಲ್ಲ ಬೆರಿ ಸಹಾಯ ಒಂದಕ್ಕೆ ಇಂಪಾರ್ಟೆಂಟ್. ಎಂಕುಲಿನಿ ಬರ್ಪಬೋಬ ಬಟ್ ನಿಕುಲು ಈ ಊರ್ದಕ್ಕಲು ಮೂಲ ಇತ್ತದ ನಿಕುಲು ಸಪೋರ್ಟ್ ಮಾಡ್ಕೊಡು. ಸೊ ಐ ವಿಶ್ ಬೋತ್ ಆಫ್ ದಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. So congratulations. Let's give a big round of applause to them. ಕಾರ್ಯಕ್ರಮಕ್ಕೆ ಪುಣ್ಯ ಅವರು ಬಂದಿದ್ದಾರೆ, ಹಾಗೆಯೇ ನಮ್ಮ ಆಂಕರ್ ಯತೀಶ್ ಬಂದಿದ್ದಾರೆ. ಹಾಗೆ ಇವರು ನನಗೆ ತೋರಿಸ್ತಾರೆ ಅಂತೆ, ಸ್ಟುಡಿಯೋವನ್ನು ತೋರಿಸ್ತಾರೆ ಅಂತೆ ಹೇಗಿದೆ ಅಂತ. ಎಸ್, ನಾವೀಗ NB ಸ್ಟುಡಿಯೋಸ್ ಮತ್ತು ಮೇಕ್ ಓವರ್ ಬೈ ದೀಕ್ಷಿತಾಯ ಸ್ಟುಡಿಯೋದ ಒಳಗೆ ಇದ್ದೇವೆ. ನಮ್ಮ ಜೊತೆಗೆ ಆಂಕರ್ ಶೆಫ್ ಯತೀಶ್ ಇದ್ದಾರೆ. ಯತೀಶ್ ಹಾಯ್. ಇವರು ಮೊಟ್ಟ ಮೊದಲ ಬಾರಿಗೆ ಕುಮಾರ್ ಬಿಟ್ಲ ಯೂಟ್ಯೂಬ್ ಚಾನಲ್ ಬರ್ತಾ ಇದ್ದಾರೆ. NB ಸ್ಟುಡಿಯೋಸ್ ಮತ್ತೆ ಮೇಕ್ ಓವರ್ ಬೈ ದೀಕ್ಷಿತಾ ಇವತ್ತು ಗ್ರ್ಯಾಂಡ್ ಆಗಿ ಓಪನಿಂಗ್ ಆಗಿದೆ, ಪ್ರೋಗ್ರಾಮ್ ಕೂಡ ಆಗ್ತಾ ಇದೆ. ಈ ಕಡೆ ಅಂತ ಹೇಳ್ತೀರಾ? ಹೇಳೋದೇನೆ, ಇದೊಂದು ಸಂತೋಷದ ವಿಷಯ. ಆ್ಯಕ್ಚುಲಿ ನಮಗೆ ಮತ್ತು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಅದಕ್ಕೋಸ್ಕರ ಖುಷಿ ಆಗ್ತಿದೆ. ಅದರ ಜೊತೆಗೆ ಬಂಟ್ವಾಳದಲ್ಲಿ ಒಂದು ಪ್ರೊಫೆಷ್ನಲ್ ಆಗಿರುವಂಥ NB ಸ್ಟುಡಿಯೋ ಅಂದರೆ ಫೋಟೋಗ್ರಫಿ ಮತ್ತು ಮೇಕ್ ಓವರ್, ಮೇಕಪ್ ಆಗಲಿ, ಫೋಟೋಶೂಟ್ ಆಗಲಿ, ಎಲ್ಲ ಆಲ್ಬಮ್, ಫಿಲ್ಮ್ ಮೇಕಿಂಗ್ ಎಲ್ಲ ಒಂದೇ ಕಡೆ ಬಂಟ್ವಾಳದಲ್ಲಿ ಸಿಗ್ತಿದೆ. ಇದು ಆ್ಯಕ್ಚುಲಿ ಫಸ್ಟ್ ಅನಿಸುತ್ತೆ ಇಷ್ಟು ಪ್ರೊಫೆಷ್ನಲ್ ಆಗಿ. ಎಸ್. ಸೊ ಹಾಗಾಗಿ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಕೂಡ ಖಂಡಿತವಾಗ್ಲೂ ನಮ್ಮ ಬಂಟ್ವಾಳದ ಬೈಪಾಸಲ್ಲಿ ನಮ್ಮ ಇಂಡಿಯನ್ ಆಯಿಲ್ ಇದೆ, ಇಂಡಿಯನ್ ಆಯಿಲ್ನ ಸ್ಟ್ರೈಟ್ ಅಪೋಸಿಟಲ್ಲಿ NB ಸ್ಟುಡಿಯೋ ಇದೆ. ಎಲ್ಲರೂ ಬರಬೇಕು. ಹಾಗೆ ಎಲ್ಲರೂ ಕೂಡ ನಮ್ಮ ಕುಮಾರ್ ವಿಟ್ಲ ಹೊಸತೊಂದು ಏನೋ ಪ್ರಯತ್ನ ಮಾಡ್ತಾರೆ. ಏನೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ಲೊಡಿಲಿಕ್ಕೆ ತುಂಬಾ ಜನರಿಗೆ ಭಾರಿ. ಓಕೆ, ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ. ಇವರು ಅಂದ್ರೆ ಇವರಿಗೆ ಸ್ವಲ್ಪ ಬೇಜಾರದ ಸ್ಟೋರಿ ಹೇಳಿದ್ರೆ ಸಾಕಂತೆ, ಅವರು ಲೈವ್ ಅಲ್ಲಿ ಕೂಗ್ತಾರೆ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಹಾಗೇನೆ ಡ್ರಾಮಾ ಆರ್ಟಿಸ್ಟ್ ಮತ್ತೆ ಶಾರ್ಟ್ ಫಿಲಮ್ಸ್, ಟೆಲಿಫಿಲಮ್ಸ್ ಅಂದರೆ ಕಲಾವಿದೆ, ಮತ್ತು ರಿಯಾಲಿಟಿ ಶೋಗಳಲ್ಲೂ ಕೂಡ ಆರ್ಟಿಸ್ಟ್ ಆಗಿರುವಂಥ, ಮತ್ತು ಡಾನ್ಸರ್. ಈಗ ಸದ್ಯ ನಮ್ಮ ಫೀಲ್ಡಲ್ಲೂ ಕೂಡ ಏನೋ ಕಿತ್ತಾಗೋಕ್ಕೆ, ದಬಾಗೋಕ್ಕೆ ಬಂದಿದ್ದಾರೆ ಅಂತೆ ಪುಣ್ಯ ಕೊಟ್ಯಾನವರು. ಪುಣ್ಯ ಕೊಟ್ಯಾನ. ಹಾಯ್ ಅಲ್ಲ ಸರಿಯಾಗಿ ಹಾಯ್ ಹೇಳಿ. ಅದೇನು ಅದು ನೋಡುವವರಿಗೆ ಸಬ್ಸ್ಕ್ರೈಬ್ ಮಾಡಬೇಕಂತ ಫೀಲ್ ಆಗಬೇಕು. ಹಾಗೆ ಹಾಯ್ ನೋಡಿ, ಇವರನ್ನು ನೋಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಬೇಕು. NB ಸ್ಟುಡಿಯೋಸ್ ಮತ್ತೆ ಮೇಕ್ ಓವರ್ ಬೈ ದೀಕ್ಷಿತಾ ಈ ಒಂದು ಸ್ಟುಡಿಯೋಗೆ ಬಂದಿದ್ದಾರೆ. ಒಂದು ಹೇಗೆ ಅನಿಸ್ತು ಅಂತ, ಮತ್ತೆ ಅವ್ರಿಗೆ ಏನು ವಿಶ್ ಮಾಡ್ತೀರಾ? ಓಕೆ, ನಿಮಗೆ ಇಡ್ತೇನೆ ಕ್ಯಾಮರಾ. ಸ್ಟಾರ್ಟ್. ಖುಷಿ ಆಗ್ತಾ ಉಂಟು. ಫಸ್ಟ್ ಆಫ್ ಆಲ್ ನಿತೇಶನ್ ಹಾಗೂ ದೀಕ್ಷಿತಕ್ಕ ಜಾಯಿಂಟ್ ವೆಂಚರ್ಸ್ ಅಲ್ಲಿ ಈ ಒಂದು ಸ್ಟುಡಿಯೋ ಓಪನ್ ಆಗಿದೆ. ಅವರಿಗಿಬ್ಬರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಹಾಗೇನೆ ಎಲ್ಲರೂ ಕೂಡ ವಿಡಿಯೋಗ್ರಫಿ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಮೇಕ್ ಓವರ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸ್ಟುಡಿಯೋಗೆ ಬರ್ಬೇಕಂತ ನಾನು ಅಷ್ಟು ಲೈಕ್. ನಗರದಲ್ಲಿ ಅಳುದು ಇಷ್ಟ, ನಗುದು ಇಷ್ಟ? ನಗುದು ಇಷ್ಟ, ಬಟ್ ನಗಿಸೋದು ಇಷ್ಟ ಇಲ್ಲ. ಸುಲಭದ ಕೆಲಸ, ನಗಿಸೋದು ತುಂಬಾ ಕಷ್ಟದ ಕೆಲಸ ಅಲ್ವಾ? ಹೌದಾ? ಐ ಥಿಂಕ್ ನನಗೆ ನನ್ನ ಪ್ರಕಾರ ಇವಾಗಿನ ಸಿಚುವೇಶನ್ ಅಥವಾ ಜನ್ರೇಷನಲ್ಲಿ ಅದು ಎಷ್ಟು ತುಂಬ ಕಷ್ಟದ ಕೆಲಸ, ನಗಿಸೋದು ಕಷ್ಟದ ಕೆಲಸ. ನಾನು ಅದೇ ಹೇಳಿದ್ದು, ನಗಿಸೋದು ಕಷ್ಟದ ಕೆಲಸ ಅಲ್ಲ. ನಾನು ಅದೇ ಹೇಳಿದ್ದು. ಅದು ಫೈನಲ್ ಕುಮಾರ್ ಬಾಯಿ ಮುಂತಲೆ ಯಾ ಪಂಚದಾದ ಗೊತ್ತಿಲ್ಲ. ತೆಲಿಪೋನ ಭಂಗ ತುಲಿಪೋನ ಸುಲಭ, ಒಂದು ಚೂರು ಬೇಜಾರ್ದ ಪಂಡ ಬೇಗ ಬುಲ್ಪೆರ ಬರ್ಪುಂಡು. ಅಂಡ ನಮ್ಮ ಈತಿ ಕಿನ್ನೆ ಒಂದು ತೆಲುಗಿನ ವಿಷಯ ಪಂಡಲ ಆರ್ಕಂಗೆ ಎಲ್ಲ ತೆಲುಗು ಜರಿ ಇದ್ದ ಜನರೇಷನ್ ಲೈಕ್ ಎಂಪೈರ್
ಅವಾಗಿಂದ ಮೆಚ್ಚು ಅಂದವಿ ಅಡಾರಿಗೆ ಮಸ್ತ್ ಕನ್ಫ್ಯೂಷನ್ ಅಂಡ ಅರ್ ದಾದ ಪನ ಅಂತೀರಿ ದಾದ ಅಂದಾರೆ ಗೊತ್ತಾಯಿ ಲಾಸ್ಟ್ ಬದ್ದು ತುಳುಟೆ ಬಂದಿರೋದು ಅಂಡ್ ಕನ್ನಡ ಇಂಜಿನ ಅಂತೀರಿ ಗೊತ್ತಿದ್ದೀರಿ ಖಂಡಿತ ಈಗ ಅಂದು ಹಿಂಗೆ ಕೊಡೊಂಜಿ ಬೆಲೆ ಉಂಟು. ಈಗ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ, ಈಗ ಯತೀಶ್ ಅವರು ಹೇಳಿದ್ರು ಮೇಕ್ ಓವರ್ ಕೂಡ ಇದೆ, ಫೋಟೋಗ್ರಫಿ ಕೂಡ ಇದೆ, ಎಡಿಟಿಂಗ್ ಕೂಡ ಇದೆ, ಎಲ್ಲವೂ ಕೂಡ ಇದೆ ಅಂತ. ಈ ಸ್ಟುಡಿಯೋ ಹೇಗಿದೆ ಅಂತ ನಿಮಗೆ ಅನಿಸ್ಬೋದು ಹೇಗಿದೆ ಅಂತ. ನಾನು ಎಲ್ಲವನ್ನು ಕೂಡ ಈಗ ಪ್ಲೇ ಮಾಡ್ತಾ ಇದ್ದೀನಿ. ನೋಡಿ ನೋಡಿ, ಸ್ಕಿಪ್ ಮಾಡಬೇಡಿ, ನೋಡಿ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಕ್ಲಾಸ್ಮೇಟ್ ಸಿಕ್ಕಿದ್ದಾರೆ, ಪೂರ್ಣಿಮಾ ಅವರು. ಹಾಗೆ ಇವತ್ತು ಬಂದಿದ್ದಾರೆ ಅಮ್ಮನ ಜೊತೆ. ಅಮ್ಮ ಹಾಯ್ ಬಂದಿದ್ದಾರೆ. ಓಕೆ, ನಿತೇಶ್ ಬಂಟ್ವಾಳ ಅವರು. ಸೊ ಶುಭಾಶಯಗಳು ನಿಮಗೆ. ಎಲ್ಲ ಬಂಟ್ವಾಳ ಕಡೆಯಲ್ಲಿ ಎಲ್ಲ ತುಂಬ ಜನ ಫ್ಯಾನ್ಸ್ ಇರುವಂಥದ್ದು ವ್ಯಕ್ತಿ. ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತು ಮೇಕ್ ಓವರ್ ಬೈ ದೀಕ್ಷಿತ. ಕಂಗ್ರ್ಯಾಚುಲೇಷನ್ಸ್ ಹೊಸ ವೆಂಚರಿಗೆ. ಆಲ್ ದ ಬೆಸ್ಟ್. ಸಿಗುವ ಮತ್ತೊಮ್ಮೆ. ತುಂಬ ಬ್ಯುಸಿ ಇದ್ದಾರೆ. ಎಲ್ಲದ್ದು ಸ್ಟೋರೀಸ್ ಇವತ್ತಿಗೆ ಮುಗೀತು. ಇಲ್ಲಿಂದ ಇನ್ನು ಪುತ್ತೂರು ಕಡೆ ಹೋಗ್ಲಿಕ್ಕಿದೆ ನಮಗೆ ಮತ್ತು ಪುಣ್ಯಪುತ್ತೂರಿನಲ್ಲಿ ಸಣ್ಣ ಮೀಟಿಂಗ್ ಇದೆ. ಬೇರೆ ಕಡೆ ಒಂದು ಟೀಮ್ಗೆ ಮಾತಾಡಲಿಕ್ಕಿದೆ. ಅದಕ್ಕೋಸ್ಕರ ನಾವು ಪುತ್ತೂರು ಕಡೆ ಹೊರಟಿದ್ದೀವಿ. ಮತ್ತೆ ಸಿಗ್ತೀವಿ, ಬನ್ನಿ.